ಡಿಸ್ಕಸ್ ಮಾಡಿದ್ವಿ. ಡೇಟ್ ಕೊಟ್ಟಿದ್ದೀರ ಅಂತ ಹೇಳಿದ್ರು. ಟೈಮ್ ಇಲ್ಲ, ನೀವು ಬಿಸಿ ಇದ್ದೀರಂದ್ರೆ ಕೊಡ್ರಿ, ನಿಮ್ದು ಸ್ಟೇಟ್ಮೆಂಟ್ ಕೊಡ್ರಿ. ಸ್ಟೇಟ್ಮೆಂಟ್ ಕೊಡೋಣ. ಈಗ ನೀವು ನೋಟಿಸ್ ಅಲ್ಲಿ ನಾನು ಕೊಟ್ಟಿರೋದು ಡಿಸಿ ಅವರ ಡೈರೆಕ್ಷನ್ ಬಂದಿದೆ. ನೋಟಿಸ್ ಅಲ್ಲಿ ತಾವು ಇಲ್ಲಿವರೆಗೆ ಡಿಸಿ ಸಾಹೇಬ್ ಒಂದು ಏನೋ ಮೆನ್ಷನ್ ಮಾಡಿಲ್ಲ. ಆಮೇಲೆ ನಾನು 1 ರಿಂದ 17 ಪಾಯಿಂಟ್ಸ್ ಕೇಳಿದ್ದೀನಿ, ಅವ್ರಿಗೆ ಹಾಕ್ಲಾತೀನಿ. ಬಟ್ ನೀವು ಯಾವುದೇ ಇದನ್ನು ಮೆನ್ಷನ್ ಮಾಡಿಲ್ಲ ನೋಟಿಸ್ ಅಲ್ಲಿ. ಅದನ್ನು ಮೆನ್ಷನ್ ಮಾಡ್ಬೇಕಂತ ಅಲ್ಲ, ನೀವು ಕೊಟ್ಟಿದ್ದೆಲ್ಲ ಮೆನ್ಷನ್ ಮಾಡ್ಬೇಕಂತ. ಅಲ್ಲ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೇನೆ ಸರ್ ಸಮಾಜದ ಪರವಾಗಿ. ನಾನು ಹೇಳ್ತಾ ಇರೋದು ಏನಂದ್ರೆ ಜನರಲ್ ನೋಟಿಸ್ ಇದೆ. ಈಗ ಅವರಿಗೆ ಪ್ರಾರಂಭದಿಂದ ಇಲ್ಲಿವರೆಗೆ ಅಭಿವೃದ್ಧಿ ಏನು ಕೆಲಸಗಳು ಮಾಡಿದ ಆ ದಾಖಲಾತಿಯನ್ನು ಕೊಡ್ಲಿಕ್ಕೆ ನಿರ್ದೇಶನ ನೀಡಿ ಅಂದಾಗ ನಾನು ಡಿ ಸಿ ಸಾಹೇಬ್ರಿಗೆ ಇಲ್ಲ ಅನಿಲ್ ಕುಮಾರ್ ಚೆನ್ನಾಗಿದೆ, ಈ ಸಲ 100% ಮಾಡ್ತಾರೆ ಅಂತೇಳಿ ನಿಮಗೆ ಡೈರೆಕ್ಷನ್. ಅದಕ್ಕೆ ನೋಟಿಸ್ ಮಾಡಿ ತಂದಿದ್ದೆ. ಡಿಸ್ಕಷನ್ ನೀವು ಅದ್ರ ಮೆನ್ಷನ್ ಮಾಡಿಲ್ಲ ಅಂದ್ರೆ ಇದನ್ನ ಕೇಳ್ತಿದ್ರು, ರೈಸ್ ಮಾಡ್ತಿದ್ರಲ್ವಾ? ಖಂಡಿತ ರೈಸ್ ಮಾಡ್ತಿದ್ರೆ ಅವ್ರೇನು ಆನ್ಸರ್ ಹೇಳಿ ಕೊಡ್ತಿದ್ರು. ಮೊದಲು ನೆಕ್ಸ್ಟ್ ಡೇಟ್ ಕೊಡ್ತೀನಿ, ಬರೀ ಅದು ಅವ್ರು ಕರಿತೀನಿ, ಏನಿದೆ ಕೊಡ್ರಿ. ಆಲ್ರೆಡಿ ನಾನು ಕಂಪ್ಲೇಂಟ್ ಆಗಿ ಮೆನ್ಷನ್ ಮಾಡಿದ್ದೀನಿ. ನಾನು ಮತ್ತೆ ಸಪ್ರೇಟ್ ಏನಂದ್ರೆ ಆ ಹಿಯರಿಂಗ್ ಅಲ್ಲಿ ಆಮೇಲೆ ಎರಡನೇದು ಸ್ಟಾಕ್ ಲಾರೀಸ್ ಏನು 200-300 ಲಾರಿಗಳು ಅದರಲ್ಲಿ ಕಾನೂನು ಚೌಕಟ್ಟಲ್ಲಿ ತಮಗೆ ಗೊತ್ತಿರೋ ಹಾಗೆ ಎಣ್ಣೆ ಮಾಡಿಸ್ಬೇಕು. ಹೌದಾ? ಅದು ಎಣ್ಣೆ ಡಿ ಸಿ ಥ್ರೂ ಆಗಬೇಕು, ಪ್ರೊಸೀಜರ್ ಇದೆ. ಯಾವುದು ಕಾನೂನನ್ನು ಉಲ್ಲಂಘನೆ ಮಾಡ್ಬಿಟ್ಟು ಅವ್ರು ಗಾಡಿಗಳು ನಡೆಸಿದಾರ ನಿಮ್ಮ ಗಮನಕ್ಕೂ ತಂದಿದ್ದೀನಿ ಸರ್. ಸೊ ಅದ್ರ ನೋಟಿಸ್ ಮಾಡೋಣ, ಚರ್ಚೆ ವಿಸ್ತೃತವಾಗಿ ಏನು ನೀವು ಕೊಟ್ಟಿದ್ದೀರಲ್ಲ, ಅದು ಇಲಿಗಲ್ ಏನಿದೆ ಅದನ್ನು ಕಳಿಸ್ಕೊಡೋಣ. ಡಿ ಸರ್ ತಂದಿದ್ದೀರಿ. ಖಂಡಿತ ತಂದಿದ್ದೀನಿ, ಅದೇನಿದೆ ಕಾನೂನು ಪ್ರಕಾರ. ಬಟ್ ನನಗೆ ಒಂದು ಗೊತ್ತಾಗಲಿಲ್ಲ, ಎರಡೂ ಕೇಸ್ ನಾನು ಡಿ ಸಿ ಸಾಹೇಬ್ ಅಂತ ಡಿಸ್ಕಷನ್ ಮಾಡೇ ಕೊಟ್ಟಿದ್ದೀನಿ. ಇಲ್ಲಿ ಡಿ ಸಿ ಸಾಹೇಬ್ ಉಲ್ಲೇಖ ಇಲ್ಲಿ ಮಾಡಿಲ್ಲ. ನೆಕ್ಸ್ಟ್ ಡೇಟ್ ಹಾಕೊಂಡು ನೆಕ್ಸ್ಟ್ ಡೇಟ್ ಅಂತ ಕೊಡ್ತೀನಲ್ಲ, ಇನ್ನೊಂದು ವರದ ಅವಾಗ ಹಾಕೊಂಡ್ಬಿಟ್ಟು ಒಂದು ಉಲ್ಲೇಖ ಹಾಕಿದ್ರೆ ಅಷ್ಟೇ, ಬೇರೆ ಏನಿಲ್ಲ. ಒಂದು ನಿಮಿಷ ಕೇಳ್ರಿ. ಸಾಹೇಬ್ರಿಂದ ಲೆಟರ್ ಬಂದಿದ್ರೆ ಅದ್ರ ಉಲ್ಲೇಖ ನಂಬರ್ ಇರ್ತದೆ, ಉಲ್ಲೇಖ ಹಾಕ್ತೀವಿ. ಬರ್ದಾರ ಸಾಹೇಬ್ರ ಕೈಲಿ. ಹೌದು, ಬಹ್ಯಾನ್ ಬರ್ತಿರ್ತದ, ಅದಕ್ಕೆ ನಂಬರ್ ಇರೋದಿಲ್ಲ, ಅದಕ್ಕೆ ಹಾಕಿರಲ್ಲ. ಈಗ ಅದ್ರ ಮೇಲೆ ಬರ್ದಿರೋದು ಮೌಖಿಕ, ಇದು ಅದ್ರ ಮೇಲೆ ಏನಿದೆ ದೂರುದಾರರ ಅರ್ಜಿ ಮೇಲೆ ನೇರವಾಗಿ ಜಿಲ್ಲಾಧಿಕಾರಿಗಳ ನಿರ್ದೇಶನ ನೀಡಿರುತ್ತೆ. ಅಲ್ಲಿ ಇದಲ್ಲ, ಟೇಕ್ ಆಸ್ ಪರ್ ಆಕ್ಷನ್ ತಗೊಳ್ಳಿಲ್ಲ. ನಾನು ನಿಮಗೂ ಹಾಕ್ತೀನಿ ವಾಟ್ಸಪ್. ಆಮೇಲೆ ಡೇಟ್ ದಯಮಾಡಿ ಶಾರ್ಟ್ ಡೇಟ್ ಲೈಕ್ 13 or 14 ಕೊಟ್ಟರೆ ಒಳ್ಳೆಯದು. 13 or 14 ಪ್ಲೀಸ್. 13-14 ಆಗಲ್ಲ, ಯಾಕಂದ್ರೆ 15ಗೆ ರೆವಿನ್ಯೂ ಮಿನಿಸ್ಟರ್ ಬರ್ತಾ ಇದ್ದಾರೆ. ಅಲ್ಲ, ಆಗಸ್ಟ್ 15 ಒಂದು ರೆವಿನ್ಯೂ ಮಿನಿಸ್ಟರ್ ಬರ್ತಾ ಇದ್ದಾರೆ. ಸಾಹೇಬ್ರು ನಮ್ಮ ಇಲಾಖೆಯಲ್ಲಿ ಏನೋ ರಿವ್ಯೂ ಮಾಡೋದಿರ್ತದೆ. 15 ಅಂತ ಕೊಡ್ತೀನಿ. 16 ಇದೆ ಸರ್. 15 ಅಂತ ನಿಮ್ಗೆ ಹೇಳ್ಕೊಡ್ತೀನಿ. 16 ಮತ್ತೆ ಏನೋ ಬಂದಿಲ್ಲ ಅಂದ್ರೆ 16 ಕೊಡ್ತೀನಿ. ನೀವು ಕೇಳಿದ್ರೆ 16 ಕೊಡ್ತೀನಿ. ಅದರ ಏನು ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಡೇಟ್ ಕೊಡ್ತೀನಿ. ನೆಕ್ಸ್ಟ್ ಮಂಡೇ ಇರುತ್ತಲ್ಲ ಆ ಡೇಟ್ ಕೊಡಿ, ಯಾಕಂದ್ರೆ ಲಾಂಗ್ ಇರುತ್ತೆ. ಆಯ್ತು ಸರ್, ಆಕ್ಚುಲಿ ಗುರು ಬಸವರಾಜ್ ಸರ್ ಇದ್ದಾರೆ, ಅದು ಮುಕ್ತಾಯ ಆಗಬೇಕಿತ್ತು. ಅವ್ರ ಆರ್ಡರ್ ಶೀಟ್ ನೀವು ಕೇಳಿರೋದಕ್ಕೆ ಸ್ಟೇಟ್ ಆರ್ಡರ್ಸ್ ಇದ್ದಾರೆ. ಮೈನ್ಸ್ ಅಂಡ್ ಜ್ಯುವೆಲಜಿ ಹೋಗಿದ್ದಾರೆ, ಪೊಲೀಸ್ ಇಲಾಖೆ ಇದೆ, ಫಾರೆಸ್ಟ್ ಇದೆ, 4-5 ಇಲಾಖೆ ಇದೆ. 4-5 ಇಲಾಖೆಯನ್ನು ಸೇರಿಸಿದೆ. ಖಂಡಿತ ಸರ್, ಖಂಡಿತ. ಸೊ ಎಕ್ಸ್ಪೆಕ್ಟಿಂಗ್ ಪಾಸಿಟಿವ್ ರಿಸಲ್ಟ್ ಆನ್ ಬಿಹಾಫ್ ಆಫ್ ಸರ್. Please sir, thank you very much. Give me the short date.